ನಮಸ್ತೆ ವೀಕ್ಷಕರೇ, ಹಲಸಿನ ಹಣ್ಣು ತಿಂದ ನಂತರ ಅಪ್ಪಿತಪ್ಪಿಯೂ ಈ ಪದಾರ್ಥಗಳನ್ನು ತಿನ್ನಲೇಬೇಡಿ. ಹಲಸಿನ ಹಣ್ಣು ತಿನ್ನಲು ಬಲು ರುಚಿ, ಆದರೆ ಅದನ್ನು ತಿಂದ ನಂತರ ಕೆಲವು ಆಹಾರಗಳ ಸೇವನೆಯು ಹಾನಿಕಾರಕ. ಆ ಆಹಾರಗಳ ಬಗ್ಗೆ ಇಲ್ಲಿ ತಿಳಿದುಕೊಳ್ಳೋಣ. ಮಧುಮೇಹದಿಂದ ಹಿಡಿದು ಅಧಿಕ ರಕ್ತದೊತ್ತಡವರೆಗಿನ ರೋಗಿಗಳಿಗೆ ಹಲಸಿನ ಹಣ್ಣು ಪ್ರಯೋಜನಕಾರಿಯಾಗಿದೆ. ಹಲಸಿನ ಹಣ್ಣಿನಲ್ಲಿ ಹೇರಳವಾದ ಫೈಬರ್, ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಬಿ, ಪೊಟ್ಯಾಸಿಯಂ, ಕಾರ್ಬೋಹೈಡ್ರೇಟ್ಗಳು, ಸತು ಮತ್ತು ಕ್ಯಾಲ್ಸಿಯಂ ಅನ್ನು ಹೊಂದಿರುತ್ತದೆ. ಈ ಎಲ್ಲ ಪೋಷಕಾಂಶಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಹಲಸಿನ ಹಣ್ಣು ತಿಂದ ನಂತರ ಕೆಲವು ವಿಷಯಗಳನ್ನು ತಪ್ಪಿಸಬೇಕು. ಹಲಸಿನ ಹಣ್ಣು ತಿಂದ ನಂತರ ಯಾವ ಪದಾರ್ಥಗಳನ್ನು ತಿನ್ನಬಾರದು ಎಂದು ನೋಡೋಣ ವೀಕ್ಷಕರೇ. ಹಲಸಿನ ಹಣ್ಣು ತಿಂದ ನಂತರ ಏನು ತಿನ್ನಬಾರದು? ನೀವು ಯಾವುದೇ ತರಕಾರಿಗಳೊಂದಿಗೆ ಹಣ್ಣುಗಳನ್ನು ತಿನ್ನಬಹುದು. ವಿಶೇಷವಾಗಿ ವಿಟಮಿನ್ ಸಿ ಸಮೃದ್ಧವಾಗಿರುವ ಹಣ್ಣುಗಳನ್ನು ಹಲಸಿನ ತರಕಾರಿಗಳೊಂದಿಗೆ ಸೇವಿಸಬಾರದು, ಏಕೆಂದರೆ ಇದು ಚರ್ಮದ ಅಲರ್ಜಿಯ ಸಮಸ್ಯೆಯನ್ನು ಉಂಟುಮಾಡಬಹುದು. ಹಲಸಿನ ಹಣ್ಣು ತಿನ್ನುವಾಗ ನೀವು ಹಾಲು ಅಥವಾ ಅದರಿಂದ ಮಾಡಿದ ವಸ್ತುಗಳನ್ನು ತಿನ್ನಬಾರದು. ಹಲಸು ಮತ್ತು ಹಾಲನ್ನು ಒಟ್ಟಿಗೆ ಸೇವಿಸುವುದರಿಂದ ಚರ್ಮ ರೋಗಗಳು ಬರಬಹುದು. ಇದು ತುರಿಕೆ ಮತ್ತು ಸೋರಿಯಾಸಿಸ್ನಂತಹ ರೋಗಗಳನ್ನು ಉಂಟುಮಾಡುತ್ತದೆ. ಇದು ಜೀರ್ಣಕ್ರಿಯೆಗೂ ಒಳ್ಳೆಯದಲ್ಲ. ಹಲಸಿನ ಹಣ್ಣಿನೊಂದಿಗೆ ತಿನ್ನಲೇಬಾರದಂತಹ ಪದಾರ್ಥ ಯಾವುದೆಂದರೆ ಜೇನು. ಹಲಸು ಮತ್ತು ಜೇನುತುಪ್ಪದ ಸೇವನೆಯು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಲಸಿನ ಹಣ್ಣು ತಿಂದ ತಕ್ಷಣ ಜೇನುತುಪ್ಪದಿಂದ ಮಾಡಿದ ಯಾವುದನ್ನಾದರೂ ತಿಂದರೆ ದೇಹದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಬಹುದು. ವಿಶೇಷವಾಗಿ ಮಾಗಿದ ಹಲಸಿನ ಹಣ್ಣಿನ ನಂತರ ಜೇನುತುಪ್ಪವನ್ನು ಸೇವಿಸಲೇಬೇಡಿ. ಮತ್ತು ನೀವು ಹಲಸು ಮತ್ತು ಬೆಂಡೆಕಾಯಿಯನ್ನು ಒಟ್ಟಿಗೆ ತಿನ್ನುವುದನ್ನು ತಪ್ಪಿಸಬೇಕು. ಇದು ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಈ ಸಂಯೋಜನೆಯು ಬಿಳಿ ಚುಕ್ಕೆಗಳ ಸಮಸ್ಯೆಯನ್ನುಂಟು ಮಾಡಬಹುದು. ಪಪ್ಪಾಯಿಯನ್ನು ತಿನ್ನುವುದನ್ನು ತಪ್ಪಿಸಬೇಕು. ಮಾಗಿದ ಹಲಸು ತಿಂದ ನಂತರ ಅಥವಾ ಹಲಸಿನ ತರಕಾರಿಯೊಂದಿಗೆ ಪಪ್ಪಾಯಿ ತಿಂದ ನಂತರ ದೇಹದಲ್ಲಿ ಊತ ಉಂಟಾಗಬಹುದು. ಊಟದ ನಂತರ ವೀಳ್ಯದೆಲೆ ತಿನ್ನಲು ನೀವು ಇಷ್ಟಪಡುತ್ತಿದ್ದರೆ ಹಲಸು ತಿಂದ ನಂತರ ಜಾಗರೂಕರಾಗಿರಿ. ಹಲಸಿನ ಹಣ್ಣನ್ನು ತಿಂದ ನಂತರ ವೀಳ್ಯದೆಲೆಯನ್ನು ತಿನ್ನುವುದರಿಂದ ಹೊಟ್ಟೆ ಮತ್ತು ಚರ್ಮಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳು ಉಂಟಾಗುತ್ತವೆ. ವೀಕ್ಷಕರೇ, ಹಲಸಿನ ಹಣ್ಣು ತಿಂದ ನಂತರ ಯಾವೆಲ್ಲ ಪದಾರ್ಥಗಳನ್ನು ತಿನ್ನಲೇಬಾರದು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀರಿ. ಹಾಗೆ ಈ ಮಾಹಿತಿಯು ಇನ್ನಷ್ಟು ಹೆಚ್ಚು ಜನರಿಗೆ ತಿಳಿದುಕೊಳ್ಳಲು ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನೀವೇನಾದರೂ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.